ಯೂಟ್ಯೂಬ್ ಚಾನಲ್. ಇವತ್ತು ಯಾವ ರೀತಿ ನಾವು ಬೋಟ್ ನೆಕ್ನ ಕಟ್ ಮಾಡಬೇಕು, ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಲೈನಿಂಗ್ನ ನಾವು ಫಸ್ಟು ನೀಟಾಗಿ ಐರನ್ ಮಾಡಿ ಈ ಥರ ಹಾಸ್ಕೊಳ್ಳಿ. ನೋಡಿ, ಇದು ಬ್ಯಾಕ್ ಹುಕ್ಸ್ ಇರೋದು, ಬ್ಯಾಕ್ ಬಟನ್ ಇರೋದ್ರಿಂದ ಯಾವ ರೀತಿ ಕಟ್ ಮಾಡೋದು, ಬ್ಯಾಕ್ ಬೋಟ್ ನೆಕ್ ಬ್ಯಾಕ್ ಹುಕ್ಸ್ ಬರುತ್ತೆ ನೋಡಿ. ಕಟ್ ಎಡ್ಜು ಯಾವಾಗಲೂ ನಮ್ಮ ಕಡೆ ಇರಬೇಕು. ಇಲ್ಲಿ ಎಡ್ಜಸ್ಸು ಒಂದು ಸಮ ಇರೋದಿಲ್ಲ, ಹಾಗಾಗಿ ನಾವು ಫಸ್ಟು ಅಲ್ಲೊಂದು ಲೈನ್ ಹಾಕ್ಕೊಬಿಡೋಣ ಸಮವಾಗಿ. ನೆಕ್ಸ್ಟು ನೋಡಿ, ಇಲ್ಲಿ ಈ ಸೆಲ್ವೆಡ್ಸ್ ಏನಿದೆ ಅಲ್ಲೊಂದು ಲೈನ್ ಹಿಡಿಯೋಣ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ನಾವು ಏನು ಉಕ್ಸ್ಪಟ್ಟಿ ಹಾಕ್ತೀವಲ್ವ ಅದು ಅರ್ಧ ಇಂಚು ಮಾರ್ಕ್ ಮಾಡೋಣ. ನೋಡಿ, ಈ ರೀತಿ ಅರ್ಧ ಇಂಚು ಮಾರ್ಕ್ ಮಾಡಿ, ನಂತರ ಇಲ್ಲಿ ಬಾಟಮ್ ಫೋಲ್ಡ್ ಎಡ್ಜ್ ಬರುತ್ತಲ್ವ ಅಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚಿಂಗ್ದು. ನೆಕ್ಸ್ಟು ಲೆಂತ್, ನಮ್ಮದು ಬ್ಲೌಸ್ ಲೆಂತ್ ಏನಿದೆ ನೋಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ನೋಡಿ ಈ ರೀತಿ ಇಟ್ಕೊಂಡು, ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು. ಇಲ್ಲಿಂದ ಇಲ್ಲಿಗೆ ನೋಡಿ ಈ ಥರ ಲೈಟಾಗಿ ಎಳೆದ್ಬಿಟ್ಟು ನೋಡಿ ಎಷ್ಟು ಬರುತ್ತೆ ಅಂತ. 13 ಕಾಲು ಬರ್ತಾ ಇದೆ ಬ್ಲೌಸ್ ಲೆಂತು. ನೋಡಿ 13.5 ಇದೆ. ಈ 13.5ಗೆ ಅರ್ಧ ಇಂಚ್ ಆ್ಯಡ್ ಮಾಡಿ ಶೋಲ್ಡರ್ ಹತ್ರ ಸ್ಟಿಚ್ ಮಾಡ್ತೀವಲ್ವ 14 ಇಂಚು ಮಾರ್ಕ್ ಮಾಡಿ, ಇಲ್ಲಿಂದ ಇಲ್ಲಿಗೂ 14 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಹಾಕ್ಕೊಡಿ. ಬಂದು 14 ಇಂಚಿದೆ, ಅಲ್ಲಿಗೆ 7 ಇಂಚು ಆಫ್ ಮಾಡಿದರೆ 14 ಇಂಚು ಶೋಲ್ಡ್ರನ್ನ ಆಫ್ ಮಾಡಿದರೆ 7 ಇಂಚು ಬರುತ್ತೆ. ಇವ್ರದ್ದು ಫುಲ್ ಶೋಲ್ಡ್ರು ಬಂದು 7 ಇಂಚು. ಅದೇ ರೀತಿ 7 ಇಂಚು ಕೆಳಗಡೆ ಮಾರ್ಕ್ ಮಾಡಿ. ಇಲ್ಲಿ ಡಿಸ್ಟೆನ್ಸು ನೋಡಿ, ಈ ಲೈನ್ ಇದೆಯಲ್ವಾ ಆ ಲೈನಿಂದ ತಗೋಬೇಕು ನಾವು 7 ಇಂಚು. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಇನ್ನು ಅದು ಚೆಸ್ಟ್ ಬಂದು 84 ಇದೆ ನೋಡಿ. 84 ಡಿವೈಡೆಡ್ ಬೈ 4 ಮಾಡಿದ್ದೀನಿ, ಸೆಂಟಿಮೀಟ್ರಲ್ಲಿ ತೋರಿಸ್ತಾ ಇರೋದು ನಾನು. ನೆಕ್ಸ್ಟು 5 ಸೆಂಟಿಮೀಟರ್, ಅಂದರೆ 2.5 ಸ್ಕೇಲ್ ಬರುತ್ತಲ್ವ, ಹಾರ್ಮೋನ್ ಸ್ಕೇಲಲ್ಲಿ ಈ ರೀತಿ ಶೇಪ್ ಹಾಕೊಳ್ಳಿ. ಇವಾಗ ಆರ್ಮಲ್ ರೌಂಡ್ ಬಂದು 41 ಇದೆ, ಡಿವೈಡೆಡ್ ಬೈ 2 20.5 ಬರ್ತಾ ಇದೆ ನೋಡಿ. ಇದು ಅರ್ಧ ಇಂಚು ಬಿಟ್ಟು ನೋಡಿ 20.5 ಬರಬೇಕು. ಅದು ಈ ರೀತಿ ನೋಡಿ ನೀಟಾಗಿ ಚೆಕ್ ಮಾಡಬೇಕು. 19 ಇದೆ ನೋಡಿ. ಇಲ್ಲಿಂದ ಆರ್ಮಲ್ ರೌಂಡ್ ಎಷ್ಟಿದೆ ಚೆಕ್ ಮಾಡಿ. $19.5 ಇದೆ. ಡಿವೈಡೆಡ್ ಬೈ 4 18.5 ನೋಡಿ. 18.5ದಿಂದ ಇಲ್ಲಿಗೆ ಮಾರ್ಕ್ ಮಾಡಿ. ಡಾಟ್ ಹಿಡಿಯೋಕ್ಕೆ 3 ಸೆಂಟಿಮೀಟರ್, ಎಕ್ಸ್ಟ್ರಾ ಹಿಂದೆ 5 ಸೆಂಟಿಮೀಟರ್. ಬೋಟ್ ನೆಕ್ ಇರೋದ್ರಿಂದ ಇಲ್ಲಿ 2 ಇಂಚು ರೆಡಿ ತಾಳೋಣ. 2.5 2 ಕಾಲು ನೋಡಿ, 2 ಇಂಚ್ ರೆಡಿ, 2.5 ಸ್ಲೀವ್ ಅಟ್ಯಾಚು 1/4 ಇಂಚು ನೆಕ್ ಡಿಸೈನ್.
ನೋಡಿ ಇಲ್ಲಿಂದ ನೋಡ್ಕೊಳ್ಳಿ 2 ಮುಕ್ಕಾಲು 3 ಇಂಚ್ ಇದೆ ರೆಡಿ. ನಮಗೆ 3 ಕಾಲು ಇಟ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿಂದ 3 ಇಂಚು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ವಿಡಿಯೋ ಆಫ್ ಆಗಿದೆ, ನೋಡ್ಕೊಂಡೇ ಇಲ್ಲ. ಹಾಗಾಗಿ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಫುಲ್ ಲೆಂತ್ ಏನಿದೆ ಅರ್ಧ ಇಂಚು ನಾವು ಇಲ್ಲಿ ಹುಕ್ಸ್ ಪಟ್ಟಿಗೆ ಬಿಟ್ಕೋಬೇಕು. ನೆಕ್ಸ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹೇಳ್ಕೊಂಡಿದ್ದೀವಲ್ವ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇರುತ್ತೆ ಡಿಫ್ರೆನ್ಸು. ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇದು ಬಾಟಮ್ನ ಸ್ಟಿಚ್ ಮಾಡೋಕ್ಕಾಗುತ್ತೆ. ಈಗ ಫುಲ್ ಲೆಂತು ನಮಗೆ ನೋಡಿ 14 ಇಂಚು ಮಾರ್ಕ್ ಮಾಡಿದ್ದೀನಿ. ಅಲ್ಲಿ 13.5 ರೆಡಿ ಇದೆ, ನನಗೆ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇಲ್ಲಿ ಶೋಲ್ಡ್ರ್ ಅಟ್ಯಾಚ್ ಮಾಡೋಕೆ ಅರ್ಧ ಇಂಚು ಹೋಗುತ್ತೆ. ನೆಕ್ಸ್ಟು ಇಲ್ಲಿ ಅರ್ಧ ಇಂಚು ಹೋಗಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 7 ಇಂಚು ನಾವು ಫುಲ್ ಶೋಲ್ಡ್ರ್ ಏನಿದೆ ಫುಲ್ ಶೋಲ್ಡ್ರು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 7 ಇಂಚು. ನೆಕ್ಸ್ಟ್ ಆರ್ಮೋಲ್ ಡೌನು 7 ಇಂಚು. ನೋಡಿ 7 ಇಂಚಿದೆ. ಇಲ್ಲೂ ಅಷ್ಟೇ ಡಿಸ್ಟೆನ್ಸು 7 ಇಂಚ್ ಇರಬೇಕು. ಕಾಣಿಸ್ತಾ ಇದೆಯಾ? ಇಲ್ಲಿಂದ ಇಲ್ಲಿಗೆ 7 ಇಂಚ್ ಇರುತ್ತೆ. ಈಗ ಆರ್ಮೋಲ್ ಲೈನ್ನ ಮಾರ್ಕ್ ಮಾಡಿ, ಇದು ಚೆಸ್ಟ್ ಲೈನ್ ಆಗುತ್ತೆ. ಮಾರ್ಕ್ ಮಾಡಿ ಚೆಸ್ಟ್ ಲೈನ್ನ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ 1/4 ಚೆಸ್ಟ್ ರೌಂಡ್, ನಮ್ದು ಏನು ಚೆಸ್ಟ್ ರೌಂಡ್ ಇದೆ ಅದ 1/4 ಚೆಸ್ಟ್ ರೌಂಡ್ ಮಾಡಬೇಕು. ಅದು 8.5 ಬರ್ತಾ ಇದೆ ನಮ್ಮದು. ಫುಲ್ ಚೆಸ್ಟಲ್ಲಿ 4th ಭಾಗ ಮಾಡಿದರೆ ಏನು ಬರುತ್ತೆ ಅದನ್ನ ನಾವು 4 ಭಾಗ ಮಾಡಿದಾಗ ಇಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹಿಂದೆ ಎಷ್ಟು 2 ಇಂಚು ಹಿಂದೆ ಬಿಟ್ಟಿದ್ದೀನಿ. ನೋಡಿ 5 ಸೆಂಟಿಮೀಟ್ರ್ ಹಿಂದೆ ಸೇರಿಸಿ. ನೆಕ್ಸ್ಟು ವೇಸ್ಟ್ ರೌಂಡ್ 1/4 ವೇಸ್ಟ್ ರೌಂಡ್, ಇಲ್ಲಿಂದ ಇಲ್ಲಿಗೆ 1/4 ವೇಸ್ಟ್ ರೌಂಡ್ ಮಾರ್ಕ್ ಮಾಡಿ. ಎಕ್ಸ್ಟ್ರಾ 3 ಸೆಂಟಿಮೀಟ್ರ್ ಬಿಡಿ, ಅಥವಾ 1 ಇಂಚು, ಇಂಚಲ್ಲಾದರೆ 1 ಇಂಚ್ ಬಿಟ್ಟು ಹಿಂದೆನ 2 ಇಂಚು ಮಾರ್ಕ್ ಮಾಡಿ. ಮತ್ತು ಇನ್ನು ಬೋಟ್ ನೆಕ್ ಅಂದರೆ ಇಲ್ಲಿಂದ ಇಲ್ಲಿಗೆ ನಾವು ಪರ್ಸನ್ ಮೇಲೆ ಚೆಸ್ಟ್ ರೌಂಡ್ ಮೇಲೆ ಡೌನಿಂಗ್ ಮಾಡಬೇಕಾಗುತ್ತೆ. ಮೀಡಿಯಮ್ ಚೆಸ್ಟ್ ಇರೋದ್ರಿಂದ ಇದನ್ನ ನಾವು 3 ಸೆಂಟಿಮೀಟ್ರನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. 3 ಇಂಚ್ನ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಮಾರ್ಕ್ ಮಾಡಿ. ನಂತರ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು 2.25 ರೆಡಿ ಶೋಲ್ಡ್ರ್ ಪಟ್ಟಿ ನಮಗೆ ಎಷ್ಟು ಬರುತ್ತೆ ಅದನ್ನ ನೋಡ್ಕೋಬೇಕಾಗುತ್ತೆ. ನಮಗೆ ರೆಡಿ 2 ಇಂಚ್ ಇತ್ತು. 2 ಇಂಚ್ ಬಂದರೆ ರೆಡಿ 2 ಇಂಚು ಆದರೆ ಅದಕ್ಕೆ ಅರ್ಧ ಇಂಚು ಏನು ಮಾಡಬೇಕು, ಸ್ಲೀವ್ ಅಟ್ಯಾಚಿಗೆ 1/4 ಇಂಚು ನೆಕ್ ಕಡೆ ಸ್ಟಿಚ್ ಮಾಡ್ತೀವಲ್ವ ಅದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಗೆ 2.25 ಇಂಚು ಬರುತ್ತೆ. 2.25 ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಸೇರಿಸಿ. ಇಲ್ಲಿ ಬೋಟ್ ನೆಕ್ ಶೇಪು ಹಾಕ್ಬಿಟ್ಟು ನೀವು ಬೇಕಾದರೆ ಕೈಲಾದ್ರೂ ಹಾಕ್ಬೋದು, ಅಥವಾ ಈ ಥರ ಕರು ಸ್ಕೇಲ್ ಸಿಗುತ್ತೆ ನಿಮಗೆ, ಆರ್ಮೋಲ್ ಸ್ಕೇಲಾದ್ರೂ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಬ್ರಾಡ್ ಆಗಬೇಕು ಅಂದರೆ ಬ್ರಾಡಾಗಿ ಹಾಕಿ, ಅಥವಾ ಬೋಟ್ ನೆಕ್ ಥರ ಶೇಪ್ ಬೇಕು ಅಂದರೆ ಬೋಟ್ ನೆಕ್ ಥರ ನೀವು ಇಟ್ಟು ಈ ರೀತಿ ಮಾರ್ಕ್ ಮಾಡಿ. ಇಲ್ಲಿ 2.5 ಸೆಂಟಿಮೀಟ್ರ್ ಅಂದರೆ 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ನಾವು ಆರ್ಮಲ್ ರೌಂಡ್ ಹಾಕಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿ. ಇಲ್ಲೊಂದ್ಸಲ ಆರ್ಮಲ್ ರೌಂಡ್ನ ಚೆಕ್ ಮಾಡಬೇಕಾಗುತ್ತೆ. ನೋಡಿ ಆರ್ಮಲ್ ರೌಂಡು ಈ ರೀತಿ ನೀಟಾಗಿ ಚೆಕ್ ಮಾಡಿರಿ. ನೋಡಿ 19.5 20 ಬರ್ತಾ ಇದೆ ನನಗೆ. ಇಷ್ಟು ಬಂದರೆ ಸಾಕಾಗುತ್ತೆ ಅವರಿಗೆ. ಆರ್ಮಲ್ ರೌಂಡು ಕರೆಕ್ಟಾಗಿದೆ. ಹಾಗಾಗಿ ನಾನು ಸ್ಲೋಪ್ನ ಕಟ್ ಮಾಡ್ತಾ ಇಲ್ಲ, ಎಷ್ಟಿದೆ ಅಷ್ಟೇ ಇಟ್ಟಿದ್ದೀನಿ. ನಾವು ಸ್ಲೋಪ್ ತೆಗಿಬೇಕು ಅಂದರೆ ಇಲ್ಲಿ ಅರ್ಧ ಇಂಚು ಡೌನಿಂಗ್ ಇಡಿಸ್ಬೇಕಾಗುತ್ತೆ. ಈಗ ನನಗೆ 7 ಇಂಚಲ್ಲಿ ಕರೆಕ್ಟಾಗಿ ಬಂದಿರೋದ್ರಿಂದ ನಾನು ಅಲ್ಲಿ ಡೌನ್ನ ಕಟ್ ಮಾಡ್ತಾ ಇಲ್ಲ, ಎಷ್ಟಿದೆ ಅಷ್ಟೇ ಇಡ್ತಾ ಇದ್ದೀನಿ. ಇನ್ನು ನಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಡೀಪ್ ಎಷ್ಟಿದೆ ಮಾರ್ಕ್ ಮಾಡ್ಕೊಡಿ. 10.25 ಇದೆ, 10.25 ಇದೆ. ಇಲ್ಲಿಂದ ಇಲ್ಲಿಗೆ 3.25 ಬ್ರಾಡು 3.25 ಇಟ್ಟು ಈ ರೀತಿ ಕ್ರಾಸಾಗಿ ಲೈನ್ ಎಳೀರಿ. ಇದು ಡಿಸೈನ್ ಆಗುತ್ತೆ. ನಮಗೆ ಯಾವುದು ಡಿಸೈನ್ ಬೇಕೋ ಆ ಡಿಸೈನ್ನ ಇಲ್ಲಿ ಮಾರ್ಕ್ ಮಾಡ್ಬೋದು. ಇನ್ನು ಇಲ್ಲಿಂದ ಮತ್ತು ಇಲ್ಲಿಂದ ಅವೆರಡು ಮಧ್ಯ ಮಾಡಿದರೆ ಏನು ಬರುತ್ತೆ ಅದನ್ನು ನಾವು ಡಾಟ್ನ ಇಡಬೇಕಾಗುತ್ತೆ. ನೋಡಿ ಈ ರೀತಿ ಇಟ್ಕೊಳ್ಳಿ ಟೇಪ್ನ. ಇವೆರಡು ಮಧ್ಯ ಭಾಗ ಮಾಡ್ಕೊಳ್ಳಿ. ಇಲ್ಲಿಗೆ ಬರ್ತಾ ಇದೆ, ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 1.5 1.5 ಏನು ಡಾಟಿಗೆ ಏನು ಬಿಟ್ಟಿದ್ದೀವಲ್ವ ಅದನ್ನ ಡಿವೈಡ್ ಮಾಡಿ ಸೇರಿಸಿ. ಈ ಲೆಂತ್ ಬಂದು
ಡಾಟಿನ ಲೆಂತು ನಮಗೆ ಈ ಡಿಸೈನಿಂದ ಮೇಕ್ ಹೋಗಬಾರ್ದು, ಒಂದು ಅರ್ಧ ಇಂಚು ಕೆಳಗಿರೋ ಥರ ನೋಡ್ಕೋಬೇಕಾಗುತ್ತೆ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದು ಬೇಕು ಅಂತ ತಿಳಿಸ್ಕೊಡಿ ಕಮೆಂಟ್ ಮೂಲಕ. ನಾನು ಮುಂದಿನ ದಿನಗಳಲ್ಲಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಮಾಡ್ತೀನಿ. ನಿಮಗೆ ಯಾವ ಚೆಸ್ಟಿಂದು ಬ್ಲೌಸ್ ಬೇಕು ಅಂತ ನೀವೇನಾದ್ರು ಕಮೆಂಟ್ ಮಾಡಿದರೆ ಅದರದ್ದು ಫುಲ್ ಕಟಿಂಗ್ ವೀಡಿಯೋಸ್ನ ಹಾಕ್ತೀನಿ. ಇದು ಬಂದು ಯಾವ ಚೆಸ್ಟಪ್ಪ ಅಂದರೆ 84 ಸೆಂಟಿಮೀಟ್ರು ಅಂತ. 84 ಅಂದರೆ 33 ಸೈಜಿನ ಬ್ಲೌಸ್. ಇದು ಚೆಸ್ಟ್ ರೌಂಡ್ ಎಷ್ಟಿದೆ? 33 ಇಂಚಿದೆ ಅದರದ್ದು ಬ್ಲೌಸು. ನೀವು ಈ ಪ್ರಕಾರ ಮಾಡ್ಕೊಂಡ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಇದು ಮುಂದೆ ಪ್ರಿನ್ಸ್ ಕಟ್ ಬ್ಲೌಸ್ ಇದೆ. ಪ್ರಿನ್ಸ್ ಕಟ್ ಮಾಡಿ ಡಿಸೈನ್ ಮಾಡಿ ನಾವು ಬ್ಲೌಸ್ನ ಕಟ್ ಮಾಡಬೇಕು. ಇದು ಬ್ಯಾಕ್ ಪಾರ್ಟ್ ಮಾತ್ರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.